ಇನ್ನು ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಯಕತ್ವ ಬದಲಾವಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ. ಅಂತಹ ಪರಿಸ್ಥಿತಿ ಏನಾದರೂ ಬಂದ್ರೆ ಅದನ್ನ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಬದಲಾವಣೆ ಮಾಡಬೇಕು ಅಂತ ಬಂದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಂಗಳೂರಿನಲ್ಲಿ ಸಚಿವ ಬೋಸರಾಜು ಅವರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾಯಕತ್ವ ಬದಲಾವಣೆ ಮುಗಿದು ಹೋಗಿರುವಂತಹ ಅಧ್ಯಾಯ ಅಂತಲ್ಲ. ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಹೈಕಮಾಂಡ್ ಕೇಳಬೇಕು. ಪಾದಯಾತ್ರೆಗೆ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ರು, ಆದರೂ ಕೂಡ ಆಗಲಿಲ್ಲ. ನಮ್ಮ ಹೈಕಮಾಂಡ್ ಸರಿಯಾದ ಸಂದರ್ಭದಲ್ಲಿ ಸರಿಯಾಗಿ ತೀರ್ಮಾನ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಬೋಸರಾಜು ಅವರು ಮಾತನಾಡಿದ್ದಾರೆ. ಒಂದು ನಿಮಿಷ, ನಮ್ಮದು ಒಂದು ಸರ್ಕಾರ ಇದೆ, ಜವಾಬ್ದಾರಿತವಾಗಿರ್ತಕ್ಕಂಥದ್ದು, 140 ವರ್ಷ ಇತಿಹಾಸ ಇರ್ತಕ್ಕಂಥದ್ದು, ಅನೇಕ ವರ್ಷಗಳು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಏನೇ ಇದ್ದರೆ ನಮ್ಮದು ಹೈಕಮಾಂಡ್ ಏನು ನಿರ್ಧಾರ ತಗೋದೋ ನಿರ್ಧಾರಕ್ಕೆ ಎಲ್ಲರೂ ಬದಲಾಗಿರ್ತಕ್ಕಂಥವ್ರು. ಯಾರು ಆಗಬೇಕಂತಾರೆ ಅವರಿಬ್ಬರು ಸಹಿತ ಇರಬೇಕೆಂಬವರು ಆಗಬೇಕೆಂಬವರು ಅವರಿಬ್ಬರು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಾಗಿ ಅದರ ಪ್ರಶ್ನೆ ಉದ್ಭವಿಸಿದಲ್ಲ. ಸಂದರ್ಭ ಬಂದಾಗ ಅಟ್ ಅಪ್ರಾಪ್ರಿಯೇಟ್ ಟೈಮ್ ಹೈಕಮಾಂಡ್ ಏನು ಮಾಡಬೇಕಂದ್ರೆ ಅದು ಮಾಡ್ತದೆ. ಎಷ್ಟು ಸಲ ಹೇಳಿದ್ರು, ಈಗ ಒಂದು ವರ್ಷದಲ್ಲಿ ಒಂದು 100 ಸಲ ಹೇಳಿದರು ಅವರು. ಮೈಸೂರು, ಬೆಳಗಾಂ, ದಸರಾ, ಮತ್ತೊಂದು ಆ ಬಜೆಟ್ ಇದಂತೇಳಿ ಏನಾದರೂ ಆಯ್ತಾ? ಅವ್ರು ಮಾತನಾಡಿದ್ದಕ್ಕೆ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಲಿ ಒಂದು ಪಕ್ಷದ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾಗಲಿ ಮಾತಾಡಿದರೆ ಅದಕ್ಕೆ 4 ವಿಷಯಗಳು ಮಾತಾಡಿದ್ರೆ 2 ವಿಷಯ ಅದನ್ನು ನಿಜ ಇರಬೇಕು. ಬಿಗ್ ಜೀರೋ ಇಬ್ಬರದು ಬಂಡಲ್ ಹೊಡೆದ ಬೆಳಗ್ಗೆ ಸಾಯಂಕಾಲ ತನಕ ಅವರಿಬ್ಬರು. ಒಂದನ್ನು ಇವತ್ತು ವಿಜಯೇಂದ್ರ 100 ಸಲ ಹೇಳಿದರು, ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತೇಳಿ. ಅದೇನು ಬಾಯನ ಏನಿದೆ, ಅವರು ಜವಾಬ್ದಾರಿ ಇದೆ. ಅವರು ಒಂದು ಪಕ್ಷ ಅಧ್ಯಕ್ಷ, ಅದಕ್ಕೆ ಅವ್ರನ್ನ ಇಮ್ಮೆಚ್ಯೂರ್ಡ್ ಅಧ್ಯಕ್ಷ ಅಂತೇಳಿ ಅವ್ರ ಪಾರ್ಟಿಯವರು ಹೇಳ್ತಾರೆ. ಈಗ ಏನು ಹೇಳಬೇಕು, ಅವ್ರ ಪಾರ್ಟಿಯವರು ಕ್ರಿಟಿಸೈಸ್ ಮಾಡ್ತಾರೆ. ಅಶೋಕ್ ಅವ್ರ ಮಾತಿಗೆ ಏನಾದರೂ ಗೌರವ ಅದ? ಬೆಳಗ್ಗೆ ಸಾಯಂಕಾಲದಲ್ಲಿ ಅದನ್ನೇ ಮಾತಾಡ್ತಾರೆ. ಹಂಗಾಗಿ ನಮ್ಮ ಪಕ್ಷದಲ್ಲಿ ನಾವು CLP ಕಾಂಗ್ರೆಸ್